ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ನಿಮಗೆ ನೀವೇ ಸ್ವತಃ ನಿಮ್ಮ ಮನೆಯಲ್ಲಿಯೇ ನೀವು ಇದ್ದುಕೊಂಡು ನಿಮಗೆ ಹಾಕಿರುವಂತಹ ಕಟ್ಟುಗಳನ್ನು, ವಾಮಾಚಾರ ಪ್ರಯೋಗಗಳನ್ನು ಯಾವ ಥರ ಪರಿಹಾರವನ್ನು ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ತೇನೆ. ಇದು ಶ್ರೀಮನ್ ಆಂಜನೇಯ ಸ್ವಾಮಿಗಳಿಗೆ ಸಂಬಂಧಿಸಿದಂತಹ ಒಂದು ಕಟ್ಟು ಬಿಚ್ಚುವ ಮಂತ್ರ ಇದಾಗಿರುತ್ತೆ. ಈ ವಿಧಾನವನ್ನು ಯಾವ ಥರ ನೀವು ಮಾಡಬೇಕು, ನಿಮಗೆ ಪ್ರಬಲವಾದ ಕಟ್ಟುಗಳು ಬಿದ್ದಾಗ ನೂರಾರು ಕೆಲಸಗಳಲ್ಲಿ ಅಡೆತಡೆಗಳು ಇರುತ್ತೆ, ಆಮೇಲೆ ದೇಹದಲ್ಲಿ ಏರುಪೇರು ಅನ್ನೋದು ಇರುತ್ತೆ, ತೊಂದರೆಗಳನ್ನೋದು ಇರುತ್ತೆ, ಮನೆಯಲ್ಲಿ ಕಲಹಗಳು ಇರ್ತವೆ, ಒಬ್ಬರಿಗೆ ಒಬ್ಬರು ಹೊಂದಾಣಿಕೆ ಅನ್ನೋದೇ ಇರಲ್ಲ, ತುಂಬಾ ವೈಮನಸ್ಸುಗಳು ಅನ್ನೋದು ಇರುತ್ತೆ. ಮನೆಯಲ್ಲಿ ಈ ಥರ ಎಲ್ಲ ಘಟನೆಗಳು ಆಗ್ತಿರುವಾಗ ಏನಾಗಿರುತ್ತೆ ಅಂದರೆ, ಅಲ್ಲಿ ನಕಾರಾತ್ಮಕ ದೃಷ್ಟಿ, ನಕಾರಾತ್ಮಕ ಶಕ್ತಿ ಅನ್ನೋದು ಮನೆಯೊಳಗಡೆ ಎಂಟ್ರೆನ್ಸ್ ಆಗಿದೆ ಅಂತ ಅರ್ಥ. ಅದು ವಾಮಾಚಾರ ಪ್ರಯೋಗದಿಂದಾದರೂ ಬಂದಿರ್ಬೋದು, ಅಥವಾ ಭೂಮಿಗೆ ಸಂಬಂಧಿಸಿದಂತೆ ಕೆಲವೊಂದು ಗ್ರಹ ದೋಷಗಳಿಂದಾದರೂ ಬಂದಿರ್ಬೋದು. ಅಂತಹ ದೋಷಗಳನ್ನು ನಿಮಗೆ ನೀವೇ ನಿಮ್ಮ ಮನೆಯಲ್ಲಿ ಯಾವ ಥರ ಪರಿಹಾರ ಮಾಡಿಕೊಳ್ಬೇಕಂದ್ರೆ, ಮಂಗಳವಾರ ದಿನ ಶುಭ ಮಂಗಳವಾರವನ್ನು ನೀವು ನೋಡಿಕೊಂಡು ಆಂಜನೇಯ ಸ್ವಾಮಿಯ ಫೋಟೋ ಆಗಲಿ ಅಥವಾ ವಿಗ್ರಹ ಆಗಲಿ, ಅದರ ಮುಂದೆ ಏನು ಮಾಡಬೇಕು, ನೀವು 11 ತುಪ್ಪದ ದೀಪಗಳನ್ನು ಹಚ್ಚಬೇಕು. 11 ತುಪ್ಪದ ದೀಪಗಳನ್ನು ಹಚ್ಚಿ, ವೀಳ್ಯದೆಲೆ ಅಂತ ಇರುತ್ತೆ, ಅಂದರೆ ತಾಂಬೂಲದ ಎಲೆ ಅಥವಾ ವೀಳ್ಯದೆಲೆ ಅಂತ ಕರಿತೀವಿ ನಾವು. ವೀಳ್ಯದೆಲೆಯ ಮೇಲೆ ಏನು ಮಾಡಬೇಕು, ನೀವು ಶ್ರೀರಾಮ್ ಶ್ರೀರಾಮ್ ಅಂತಂದು ಸಿಂಧೂರದಿಂದ ಬರಿಬೇಕು. 11 ವೀಳ್ಯದೆಲೆ ಮೇಲೆ ಬರೆದು ಆಂಜನೇಯ ಸ್ವಾಮಿಯ ಮುಂದೆ ಏನು ದೀಪ ಹಚ್ಚಿರ್ತಾರಲ್ಲ ಅದರ ಮುಂದುಗಡೆ ಇಡಬೇಕು. ಇಟ್ಟ ಮೇಲೆ ಏನು ಮಾಡಬೇಕು, ನೀವು ಸಿಂಧೂರವನ್ನು ತೆಗೆದುಕೊಂಡು ಸಿಂಧೂರದಲ್ಲಿ ತೆಂಗಿನಕಾಯಿಯ ನೀರನ್ನು ಮಿಕ್ಸ್ ಮಾಡಿ ಏನು ಮಾಡಬೇಕು, ನಿಂಬೆ ಹಣ್ಣಿನ ಗಾತ್ರದ ಉಂಡೆಗಳನ್ನು ಮಾಡಬೇಕು. ಎಷ್ಟು ಮಾಡಬೇಕಂದ್ರೆ, ಅವುಗಳನ್ನು 11 ಮಾಡಬೇಕು. 11 ಮಾಡಿ ಎಲೆಯ ಮೇಲೆ ಏನು ಶ್ರೀರಾಮ್ ಅಂತ ಬರೆದಿರ್ತಾರ ಅದರ ಮೇಲೆ ಇಡಬೇಕು ನೀವು ಆ ಉಂಡೆಗಳನ್ನು. 11 ಉಂಡೆಗಳನ್ನು 11 ವೀಳ್ಯದೆಲೆಯ ಮೇಲೆ ಇಟ್ಟು, ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಏನು ಮಾಡಬೇಕು, 108 ಬಾರಿ ಜಪವನ್ನು ಮಾಡಬೇಕು. ಇದನ್ನು ನೀವು ಯಾವ ದಿಕ್ಕಿಗೆ ಕುಳಿತು ಮಾಡಬೇಕು ಅಂದರೆ, ಪಶ್ಚಿಮ ಅಭಿಮುಖವಾಗಿ ಕುಳಿತು ಮಾಡಿ. ಹಾಗಾದರೆ ನಿಮಗಿರುವಂತಹ ಸಮಸ್ಯೆಗಳನ್ನೋದೇನಾಗುತ್ತೆ, ಪರಿಹಾರ ಅನ್ನೋದು ಆಗುತ್ತೆ. 108 ಬಾರಿ ನೀವು ಮಂತ್ರವನ್ನು ಜಪ ಮಾಡಿದಾದ ಮೇಲೆ ಏನು ಮಾಡಬೇಕು, ನೀವು ತುಳಸಿ ದಳದಿಂದ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಬೇಕು. ಯಾವುದಕ್ಕೆ ಅಂದರೆ, ಆ 11 ಸಿಂಧೂರದ ಉಂಡೆಗಳಿಗೆ ಪ್ರೋಕ್ಷಣೆಯನ್ನು ಮಾಡಿ ಅಭಿಮಂತ್ರಿಸೋ ಥರ ಆಗುತ್ತೆ. ಅದು ಮಾಡಿದಾಗ ನೀವು 108 ಆದ ಮೇಲೆ ಏನು ಮಾಡಬೇಕು, ನೀವು ಆ 11 ಉಂಡೆಗಳನ್ನು ತೆಗೆದುಕೊಂಡು ಒಂದೊಂದು ಉಂಡೆಯನ್ನು ನೀವು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಪಶ್ಚಿಮ ಅಭಿಮುಖವಾಗಿ ಏನು ಕುಳಿತಿರ್ತಾರಲ್ಲ, ನಿಮ್ಮ ತಲೆ ಭಾಗದಿಂದ ಪಾದದವರೆಗೆ ನಿಮಗೆ ನೀವೇ ಏನು ಮಾಡ್ಕೋಬೇಕು, ನಿವಾಳಿಯನ್ನು ಮಾಡ್ಕೊಳ್ಬೇಕು. ಅದನ್ನು ನಿವಾಳಿಯನ್ನು ಮಾಡಿಕೊಂಡಾದ ಮೇಲೆ 11 ಸಿಂಧೂರದ ಉಂಡೆಗಳನ್ನು ನಿವಾಳಿ ಮಾಡಿಕೊಂಡು, ಆ ಸಿಂಧೂರದ ಉಂಡೆಗಳನ್ನು ತೆಗೆದುಕೊಂಡು ಹೋಗಿ ಏನು ಮಾಡಬೇಕು, ನೀವು ನದಿ ಇದ್ದರೆ ನದಿ ತೀರದಲ್ಲಾದರೂ ಹೊಡಿಬೇಕು, ಇಲ್ಲಾಂದರೆ ಕ್ಯಾನಲ್ ಇದ್ದರೆ ಕ್ಯಾನಲ್ ತೀರದಲ್ಲಾದರೂ ಹೊಡೀರಿ, ಅಥವಾ ಹಳ್ಳ ಕೊಳ್ಳ ಏನಿರುತ್ತೆ, ಕೆರೆ ಯಾವುದಿರುತ್ತೆ, ನೀರಿನ ಒಂದು ಅಂಶ ಎಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವು ಆ 11 ಉಂಡೆಗಳನ್ನು ಹೊಡಿಬೇಕು. ಹೊಡೆದಾದ ಮೇಲೆ ಆ ಒಂದು ನದಿಯಲ್ಲೋ ಅಥವಾ ಹಳ್ಳದಲ್ಲೋ ನೀವು ಏನು ಮಾಡಬೇಕು, ನಿಮ್ಮ ಕೈಕಾಲು ಮೊರೆಯನ್ನು ತೊಳೆದುಕೊಂಡು ಮನೆಗೆ ಬರಬೇಕು. ಮನೆಗೆ ಬಂದು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ನೀವು ಕಾಯಿ ಕರ್ಪೂರವನ್ನು ಸಲ್ಲಿಸಿ ಬಂದರೆ ಏನಾಗುತ್ತೆ, ನಿಮಗೆ ಇರುವಂತಹ ಕಟ್ಟುಗಳು, ಬಂಧನಗಳು, ವಾಮಾಚಾರ ಪ್ರಯೋಗಗಳು ಅನ್ನೋದು ಏನಾಗುತ್ತೆ, ಸಂಪೂರ್ಣವಾಗಿ ನಿವಾರಣೆ ಅನ್ನೋದು ಆಗುತ್ತೆ. ಈ ಒಂದು ಆಚರಣೆಯನ್ನು ನೀವು ತಿಂಗಳಿಗೆ 1 ಬಾರಿ ಆದರೂ ಮಾಡಿ. ಈ ಥರ ಮಾಡಿದರೆ ಏನಾಗುತ್ತೆ, ಯಾರಾದರೂ ನಿಮ್ಮ ಶತ್ರುಗಳು ನಮ್ಮ ಮೇಲೆ ವಾಮಾಚಾರ ಪ್ರಯೋಗ ಮಾಡಿದ್ದಾರೆ ಅಂತ ನಿಮಗೇನಾದರೂ ಅನುಮಾನ ಇದ್ದರೆ ಅದು ಏನಾಗುತ್ತೆ, ಪರಿಹಾರ ಅನ್ನೋದು ಆಗುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ತಂತ್ರ ವಿದ್ಯೆ ಇದಾಗಿರುತ್ತೆ. ಯಾರಿಗೆ ಅವಶ್ಯಕತೆ ಇದೆ ಅಂಥವರು ಈ ವಿದ್ಯೆಯನ್ನು ಬಳಕೆ ಮಾಡಿಕೊಳ್ಳಿ. ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ಏನಾಗುತ್ತೆ, ಏರಿಕೆ ಅನ್ನೋದಾಗುತ್ತೆ. ಯಾವುದೇ ಅಡೆತಡೆಗಳು ಬಂದರೂ ಸಹ ಅದೆಲ್ಲನೂ ಪರಿಹಾರ ಅನ್ನೋದಾಗುತ್ತೆ. ಕೆಲಸಗಳನ್ನೋದು ಪರಿಪೂರ್ಣವಾಗಿ ಆಗ್ತವೆ ನಿಮಗೆ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ತಂತ್ರ ವಿಧಾನ ಇದು. ಇಂತಹ ರಹಸ್ಯ ವಿಚಾರಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು, ಮಂತ್ರಗಳನ್ನು ತಿಳಿದುಕೊಳ್ಳಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.